ಸಂಕೇತವಾಗಿರುವ ಸೂರ್ಯನ ಬೆಳಕಿನ ಕಿರಣಗಳಂತೆ ಮಧುರವಾದ ಗಾನದಲ್ಲಿ ಮೈಮರೆತು ಕೋಗಿಲೆಯಂತೆ ಕಂಗೊಳಿಸುವ ಕಣ್ಣಿನ ಸವಿತಾ. ಸವಿತಾ, ಇವತ್ತು ನೀನು ಈ ಕಿರಾತಕನ ಕೈಯಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯನೇ ಇಲ್ಲ. ಸಾಧನೆಗಾಗಿ ಕಾಯ್ದುಕೊಂಡು ಕುಂತಿದೆ ಈ ಹಾದಿಯಲ್ಲಿ ವಿಷ ತುಂಬಿದ ಘಾಟ ಸರ್ಪ. ಇವತ್ತು ಮಾತ್ರ ಏನಾದರೂ ಆಗಲಿ ಅವಳನ್ನು ಮಾತ್ರ ಬಿಡುವುದೇ ಇಲ್ಲ. ನಾನು ಬಯಸಿದ ಕೆಂಪು ಗುಲಾಬಿ ಈ ಕಡೆನೇ ಬಂದಿದೆ. ಬರ್ಲಿ ಬರ್ಲಿ. ಜಗದೀಶ್ವರ, ದಿನ ಬೆಳಗಾದ್ರೆ ನಿನಗೆ ಹಣ್ಣು ಕಾಯಿಗಳನ್ನು ತಂದು ಪೂಜೆ ಮಾಡಿದ್ರು ಕೂಡ ನೀನು ನಮಗೆ ಕೊಟ್ಟ ಬಹುಮಾನ ಎಂತದ್ದು? ಆ ಶ್ರೀಮಂತರ ಮನೆಯಲ್ಲಿ ಅವಮಾನ, ಇದೇನ ಪಾಯಿ ಬಡಪಾಯಿಗಳಿಗೆ ನೀನು ಕೊಡುವ ಶಿಕ್ಷೆ? ಓ ಸವಿತಾ, ಸವಿತಾ, ನೀನು ಬೇಡಿಕೊಳ್ಳುತ್ತಿರುವ ಆ ದೇವರು ನಮ್ಮಂತ ಶ್ರೀಮಂತರ ಮನೆಯ ಬಾಗಿಲಲ್ಲಿ ಗುಲಾಮರಾಗಿ ಬಿಟ್ಟಿರುವಾಗ ಅವನಲ್ಲಿ ಕೊಡಬೇಕು ನಿನಗೆ ರಕ್ಷಣೆ. ಸವಿತಾ, ಹಣದ ರಾಶಿಯಲ್ಲಿ ತೇಲಾಡುತ್ತಿರುವ ನಮ್ಮಂತವರಿಗೆ ಬೇಡಿದರೆ ಏನಾದ್ರೂ ವರವನ್ನ ಕೊಡಬಹುದು. ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ? ಶ್ರೀಮಂತ, ಹಣದ ಆಸೆಗಾಗಿ ಗುಲಾಮರಾಗಿರುವ ದೇವರಿಗೆ ಎಂದು ಕೈ ಮುಗಿಯುವಳಲ್ಲ ಈ ಸವಿತಾ. ಸವಿತಾ, ಈಗ ನಾನು ಹಸಿದು ಬಂದ ದುಪ್ಪಿ, ಹಣ್ಣಾದ ಹಣ್ಣನ್ನ ಎಂದೂ ಬಿಟ್ಟವನ್ನಲ್ಲ ಈ ಧನರಾಜ್. ಸವಿತಾ, ಸುಮ್ಮನೆ ನಿನ್ನ ಮೈಸುಖವನ್ನ ನನಗೆ ಕೊಟ್ಟು ನನ್ನ ಮನದ ಅರಮನೆಗೆ ಪ್ರೇಮದ ರಾಣಿಯಾಗಿ ಬಾಳು. ಊಟನ್ನು ಗಂಜಿ ಇಲ್ಲದಿದ್ರು ಕೂಡ ಮಡವಳ ಮಗಳಾಗಿರ್ತಾಳೆ ಈ ಸವಿತಾ. ಅದನ್ನು ಹೊರತು ನಿಮ್ಮಂತ ಶ್ರೀಮಂತರಿಗೆ ಸೆರೆಗಾಸಿ ದೊಡ್ಡ ರಾಣಿ ಆಗೋಳಲ್ಲ. ನೋಡು, ಇನ್ನೊಂದು ಮಾತು, ಒಂದೇ ಒಂದು ಮಾತನ್ನು ಉಚ್ಚರಿಸಿದೆ ನಿಜವಾದ್ರೆ ನಿನ್ನ ಪಾಲಿಗೆ ಮಾರಿ ಆಗ್ಬೇಕಾದಿತ್ತು. ಎಚ್ಚರ. ಎಚ್ಚರ. ಎಚ್ಚರ ನೀಡುವ ತುಚ್ಛ ಹೆಣ್ಣೆ, ನೀನೇ ಬೇಕೆಂದು ಆರ್ಭಟಿಸುತ್ತಿರುವ ನನಗೆ ಎಚ್ಚರ ನೀಡ್ತೀಯ? ಸವಿತಾ, ಸುಮ್ಮನೆ ಒಲಿದು ಬಂದರೆ ನಿನ್ನ ಬಾಳು ಬಂಗಾರ, ಇಲ್ಲದಿದ್ದರೆ ನಿನ್ನ ಬಾಳು ಬಲು ಗೋಳು. ಬೇಡ, ದಯವಿಟ್ಟು ನಾನು ನನ್ನ ಅಂತ ತಿಳ್ಕೊಂಡಿದ್ದೀನಿ. ನೀನು ದೊಡ್ಡ ಮನಸ್ಸು ಮಾಡಿ ನನ್ನನ್ನ ತಂಗಿ ಅಂತ ತಿಳ್ಕೊಂಡು ಬಿಟ್ಬಿಡು. ದಯವಿಟ್ಟು ನನ್ನೇನು ಮಾಡ್ಬೇಡ. ಅಣ್ಣ ತಂಗಿ ಸವಿತಾ, ಈ ಜಗತ್ತು ನಿಂತಿರುವುದೇ ಕನ್ನ ಎಂಬ ಭೂಮಿಯ ಮೇಲೆ. ಅರಳಿ ಗುತ್ತಾಗಿ ನಿಂತಿರುವ ಈ ಕೆಂಪಾದ ಗುಲಾಬಿಯನ್ನ ನಾನು ಹಾಗೆ ಬಿಡುವುದಿಲ್ಲ. ಸವಿತಾ, ಸುಮ್ಮನೆ ಕಾಲಹರಣ ಬೇಡ. ನಿನ್ನ ಈ ಮುದ್ದಾದ ಮೈಸುಖವನ್ನ ನನಗೆ ಅರ್ಪಿಸುವ. ಬಾ ಸವಿತಾ, ಬಾ. ದೇವತೆ, ಇದೆಂತದಪ್ಪ ಈ ನಿನ್ನ ಆಟ? ಅಣ್ಣನಾದವನು ತಂಗಿಯ ಮೇಲೆ ಕಣ್ಣಾಕೋದೆ, ಅದು ಅದೇ ಹೆಣ್ಣಾದವಳು ಈ ಭೂಮಿ ಮೇಲೆ ಜೀವಿಸುವುದು ತಪ್ಪ? ಅಣ್ಣ, ನಿನ್ನ
ಸವಿತಾ ಹೆಣ್ಣನ್ನ ಪೂಜಿಸುತ್ತಾರ ಎಂದೋ ಕಾಲವಾಗಿದೆ. ಸವಿತಾ ಎಷ್ಟು ತೋರಿಸಿದ್ರೆ ನಿನಗೆ ಬೀದಿ ಬೀದಿಯಲ್ಲಿ ಕಾಮನಿಯರ ಚೆಲ್ಲಾಟವನ್ನ, ಹೆಜ್ಜೆ ಹೆಜ್ಜೆಗೂ ತುಂಬಿದೆ ಕಾಮದ ಬಿಂದಿಗೆ. ಸವಿತಾ, ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟಿರುವ ಅಣ್ಣ ತಮ್ಮಂದಿರ ಮೇಲೆ ನಂಬಿಕೆ ಇದ್ದಿರುವ ಈಗಿನ ಕಾಲದಲ್ಲಿ ಸವಿತಾ ನಿನಗೆ ಹೇಳ, ತಂಗಿಯ ಅಣ್ಣನ ಹೆಂಡತಿ ತಮ್ಮನಂತೆ, ತಮ್ಮನ ಹೆಂಡತಿ ಆಸೆ ಯಾಕೆ ಸವಿತಾ? ಹೆತ್ತ ಮಕ್ಕಳ ಮೇಲೆ ಆಸೆ ಪಡುವ ತಂದೆ ಅಂತಿದ್ದಿಷ್ಟಿಲ್ಲ ಈಗಿನ ಹಾಳಾದ ಸಮಾಜದಲ್ಲಿ. ಸವಿತಾ, ಅಂತದ್ರಲ್ಲಿ ನೀನ್ಯಾರು ನಾನಾರು? ಸುಮ್ಮನೆ ಕಾಲಹರಣ ಮಾಡಬೇಡ. ಈ ಹಸಿರು ಸರ್ಪವನ್ನ ಕೆರಳಿಸಬೇಡ. ನಿನ್ನ ಮೈ ಸುಖ ನನಗೆ ಬೇಕು. ಬಾರಲೇ ಬಾ. ಕಾಮದ ಕತ್ತೆ ಇಷ್ಟೊಂದು ಪರಿಪರಿಯಾಗಿ ಬೇಡಿಕೊಂಡ್ರು ಈ ನಿನ್ನ ಕಾಮದ ಕಣ್ಣನ್ನ ನನ್ನ ಮೇಲೆ ಹಾಕಿದೆಯಲ್ಲ. ಮನೆಯಲ್ಲಿ ನಿನಗೂ ಕೂಡ ಅಕ್ಕ ತಂಗಿಯರಿದ್ದಾರಲ್ಲ, ಅವರ ಮೇಲೆ ತೋರಿಸುವ ಈ ನಿಮ್ಮ ಕಾಮದ ಕಿಡಿಯನ್ನ. ನನ್ನ ಅಕ್ಕ ತಂಗಿಯ ಬಗ್ಗೆ ಮಾತನಾಡಿದರೆ ಸಿಕ್ಕಂತೆ ಶೀಲ ಹರವಾಗುತ್ತದೆ ನಿನ್ನ ಶೀಲ. ಎಚ್ಚರ. ಕೈ ಬಿಡೋ ಕಾಮದ ಕತ್ತೆ. ಹಣದ ಆಸೆಗಾಗಿ ಇನ್ನೊಬ್ಬರಿಗೆ ತೆರಗಾಸುವ ಸೂಳೆ ಎಂದೆಲ್ಲ, ನೀನು ಕೂಡ ಒಬ್ಬ ಸೂಳೆ ಮಗನೇ ಇರಬಹುದು. ಇವತ್ತು ನೀನು ನನಗೆ ಕೊಟ್ಟ ಏಟು ಬಹುಮಾನ ನನಗೆ ಅವಮಾನ. ಅದಕ್ಕೆ ಪ್ರತ್ಯುತ್ತರವಾಗಿ ನನ್ನ ಮನದಲ್ಲಿ ಕುಯ್ತಾ ಇದೆ ಪ್ರೇಮದ ಜ್ವಾಲೆ. ಅದು ನನ್ನ ಬೇಕಾದರೆ ನನಗೆ ನನಗೆ ಸೂಳೆ ಮಗನಂತ ನಿನ್ನ ಶೀಲಹರವಾದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಬಾರಲೇ ಹೆಣ್ಣೆ. ಕಾಮ ತುಂಬಿದ ಪಿಸಾಸಿ, ಯಾರೂ ಇಲ್ಲದ ಸಮಯ ನೋಡಿ ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ನನಗೆ ನಾಚಿಕೆ ಬರುತ್ತಿಲ್ಲವೇ? ನೀನು ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಅಂತ ಆಡಿ ನನ್ನ ಜೀವ ಸಹಿತ ಬಿಟ್ಟಿದ್ದೇನೆ. ನಿಮ್ಮಂತವರು ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಅಂದರೆ ನಮಗೆ ಅವಮಾನ. ನಿನ್ನನ್ನ ಈ ಕ್ಷಣದಿಂದಲೇ ಈಗಿಂದಲೇ ಕೆಲಸದಿಂದ ತೆಗೆದಾಕಿದ್ದೀನಿ. ಜಗದೀಶ್, ಇದು ನನ್ನ ಸ್ವಂತ ವಿಚಾರ. ಇದರಲ್ಲಿ ನೀನು ತಲೆ ಹಾಕಬೇಡ. ಸುಮ್ಮನೆ ನೀನು ನಮ್ಮ ಫ್ಯಾಕ್ಟರಿ ಮಾಲಕಂತ ಬಿಟ್ಟಿದ್ದೀನಿ. ಸುಮ್ಮನೆ ಹೊರಟೋಗಿಲ್ಲ. ನೀನು ನನಗೆ ಜೀವದಾನ ಮಾಡಲು, ನಿನಗೆ ನಿನ್ನ ಜೀವದ ಮೇಲೆ ಆಸೆ ಇಟ್ಟಿದ್ದೆ. ಆದರೆ ಮೊದಲು ಇಲ್ಲಿಂದ ಕಾಲು ಕೇಳು, ಇಲ್ಲದೇ ಇದ್ದರೆ. ಜಗದೀಶ್, ನೀನು ಈಗ ತಾನೇ ಊರಿಗೆ ಬಂದ ಕುರಿ ಮರಿ, ನಿನಗೆ ಇನ್ನೂ ಗೊತ್ತಿಲ್ಲ. ಜಗದೀಶ್, ನೀನು ಹೀಗೆ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿನ ನಿನ್ನ ಪ್ರಾಣ ನನ್ನ ಕೈಯಿಂದಾನೆ. ಸವಿತಾ, ಒಂದಲ್ಲ ಒಂದು ದಿನ ನೀನು ಬಚ್ಚಿಟ್ಟ ನಿನ್ನ ಶೀಲದ ಮೊಳಕೆಗೆ ಕಳಂಕ ತಂದು ನಿನ್ನ ಗರ್ಭದ ಗುಡಿಗೆ ಪೂಜಾರಿ ನಾನಾಗಲು. ನನ್ನ ಹೆಸರು ಧನರಾಜನೇ ಅಲ್ಲ. ಶ್ರೀಮಂತಿ, ಸರಿಯಾದ ಸಮಯಕ್ಕೆ ಬಂದು ಆ ಪಾಪಿಯ ಕೈಯಿಂದ ನನ್ನನ್ನು ಪಾರು ಮಾಡಿದ್ರಲ್ಲ, ಈ ನಿಮ್ಮ ಋಣವನ್ನು ಹೇಗೆ ತೀರಿಸಬೇಕು ಈ ಬಡಪಾಯಿ? ಸವಿತಾ, ಯಾರೇ ಕಷ್ಟ ಕಾಲದಲ್ಲಿದ್ದರೂ ರಕ್ಷಣೆ ಮಾಡುವುದು ನನ್ನ ಹೊಣೆ. ಆದರೂ ಇಂಥ ಕಾಮುಕ ಜನರು ತಿರುಗುವಲ್ಲಿ ಬರುವುದು ನನಗೆ ಯಾಕೋ ಸರಿ ಅನಿಸ್ತಾ ಇಲ್ಲ. ನೋಡಿ ಶ್ರೀಮಂತಿ,
ದಿನ ಬೆಳಗಾದ್ರೆ ನಾನು ಇಲ್ಲಿಂದಾನೇ ನೀರ್ ತೆಗೆದುಕೊಂಡು ಹೋಗ್ತಾ ಇದ್ದೆ. ಆದ್ರೆ ನಿಮ್ಮಂತ ದೇವರಂತ ಮನುಷ್ಯರು ಇರ್ತಾ ಇರ್ಲಿಲ್ಲ ಅಷ್ಟೇ. ಸವಿತಾ, ಅದು ಎಷ್ಟರ ಮಟ್ಟಿಗೆ ಆದರೂ ನಮ್ಮ ಮನೆ ಬರಕ್ಕೆ ಮನೆ ಯಾರು ಅಂದಂತೆ ನಮ್ಮ ರಾಜ್ಯನೇ ನಾವು ಮಾಡಿಕೊಳ್ಳುವುದು ಒಳ್ಳೆಯದಲ್ಲವೇ? ಅಂದ್ರೇನು ಶ್ರೀಮಂತೆ ನಿಮ್ ಮಾತಿನ ಅರ್ಥವೇನಿದೆ ಸವಿತಾ? ಧರ್ಮ ತುಂಬಿದ ನಮ್ಮ ಮನೆಯಲ್ಲಿ ದುಷ್ಟ ನನ್ನ ತಂದೆ, ಅವನ ಕೈಕೆಳಕೆ ಕೆಲಸ ಮಾಡುವಂತ ರಾಕ್ಷಸರು, ಅದನ್ನೆಲ್ಲ ನೋಡಿ ನನಗೆ ಜೀವನವೇ ಬೇಸರವಾಗಿದೆ ಸವಿತಾ, ಜೀವನವೇ ಬೇಸರವಾಗಿದೆ. ಶ್ರೀಮಂತೆ, ದಯವಿಟ್ಟು ಈ ರೀತಿ ಮಾತಾಡಬೇಡಿ. ಸವಿತಾ, ನೋಡು ಸವಿತಾ, ನಾನು ನಿನ್ನ ಮಾತು ಕೇಳಬೇಕೆಂದೆ. ಬೇಡ ಬಿಡು, ನಾನೇ ನೇರವಾಗಿ ಬಂದು ನಿಮ್ಮ ಅಣ್ಣನ ಜೊತೆ ಮಾತನಾಡ್ತೇನೆ. ಹೇಳಿ ಶ್ರೀಮಂತೆ, ಅದ್ಯಾವ ಮಾತು ಅಂತ? ನೋಡು ಸವಿತಾ, ಅರಮನೆ ಅಂತ ನಮ್ಮ ಮನೆಗೆ ಕತ್ತಲು ಕವಿದಿದೆ. ಆ ಕವಿದ ಕತ್ತಲೆಯ ಮೋಡವನ್ನ ಸರಿಸಿ ಬೆಳಗಿನ ಜ್ಯೋತಿ ಬೆಳಗಬೇಕಾಗಿದೆ. ಆ ಜ್ಯೋತಿ ಬಡ ಶಿವಪ್ಪನ ಮನೆಯಲ್ಲಿದೆ. ನೋಡಿ ಶ್ರೀಮಂತೆ, ಸಮಯ ತುಂಬಾ ಹೊತ್ತಾಯಿತು. ಯಾರು ಇಲ್ಲದ ಸಮಯದಲ್ಲಿ ನಾವಿಬ್ಬರೇ ನಿಲ್ಲೋದು ತುಂಬಾ ಅಪರಾಧ ಇರುತ್ತೆ. ನಾನಿನ್ನ ಬರ್ತೀನಿ. ಸವಿತಾ, ನನ್ನ ಬೆಳಕಿಗೆ ಈ ಸವಿತಾ ಭಾಗ್ಯ ಜ್ಯೋತಿಯಾಗಿ ಬಂದರೆ ಅಷ್ಟೇ ಸಾಕುತ್ತದೆ. ಕೆತ್ತ ಬಂದಂತೆ ಆಗುತ್ತ ದೇವ, ಕೆತ್ತ ಬಂದಂತೆ ಆಗುತ್ತದೆ. ಅದೇ ನನಗೆ ನೈವೇದ್ಯ ಆಯ್ತೇನಪ್ಪ. ಈಗ ನನಗೆ ಸಂತೋಷವಾಯ್ತೇನೋ ದೇವ, ಸಂತೋಷವಾಯ್ತೇನೋ. ಕಾಫಿ ತೆಗೆದುಕೊಳ್ಳಪ್ಪ. ಏನು ವಿಚಾರಿಸ್ತಾ ಇದೆಯಲ್ಲ ಅಪ್ಪ, ಅದೆಲ್ಲ ವಿಧಿ ಆಟ. ಅಮ್ಮ ಅಮ್ಮ, ಎಲ್ಲಿವರೆಗೆ ಈ ಆಟ? ಹುಟ್ಟಿಲಾಗಿಂದ ಶ್ರೀಮಂತರ ಮನೆಯ ಗೀತದಾಳು, ತುತ್ತು ಒಳ್ಳಕ್ಕಾಗಿ ಬಿಸಿಲಲ್ಲಿ ದುಡಿದು ದಣಿದು ಬಂದರೆ ಬಂದಿದ್ದಕ್ಕೆ ಸಿಕ್ಕಿದವರು ಏನಮ್ಮ ಸವಿತಾ? ಆ ಸೊಕ್ಕಿನ ಶ್ರೀಮಂತನ ಚಾಟಿ ಏಟಮ್ಮ, ಸೊಕ್ಕಿನ ಶ್ರೀಮಂತನ ಚಾಟಿ ಏಟು. ಅಪ್ಪ, ಸ್ವಲ್ಪ ಸಮಾಧಾನ ಮಾಡಿಕೋಪ್ಪ. ಮೊದಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ. ಹಾ ಅಪ್ಪ, ಇವತ್ತು ಗುರುವಾರ ಅಲ್ವಾ? ಹೌದಮ್ಮ, ಯಾಕೆ ಏನಾಯ್ತೀಗ? ಯಾಕಂದ್ರೆ ಇವತ್ತು ಸತೀಶಣ್ಣ ಬರ್ತೀನಿ ಅಂತ ಹೇಳಿದ್ದ, ಅದಕ್ಕೆ ಕೇಳ್ದಪ್ಪ. ಹೌದಮ್ಮ, ನಾನು ಮರೆತು ಹೋಗಿದ್ದೆ ಮಗಳೇ ಸವಿತಾ. ಸತೀಶ ಬಂದ ಕೂಡಲೇ ಈ ವಿಷಯವನ್ನು ಹೇಳಬೇಡಮ್ಮ. ಸರಿಯಪ್ಪ. ಮಗಳೇ, ನಂದು ಸ್ವಲ್ಪ ಕೆಲಸ ಇದೆ, ಹೋಗಿ ಬರುತ್ತೇನೆ. ನಮಸ್ಕಾರ ಶಿವಪ್ಪನವರಿಗೆ. ನಮಸ್ಕಾರ ಶ್ರೀಮಂತರೇ, ನೀವು ಈ ಬಡವಣ್ಣ ಮನೆಗೆ? ನೋಡಿ ಶಿವಪ್ಪ, ಈ ಪ್ರಪಂಚದಲ್ಲಿ ಬಡವರ್ಯಾರು ಶ್ರೀಮಂತರು ಯಾರು ಒಂದು ತಿಳಿಯದು ನನಗೆ. ಹಣವಿರುವರು ಶ್ರೀಮಂತರು, ಹಣ ಇಲ್ಲದೆ ಇದ್ದವರು ಬಡವರಂತ ನಾವು ನೀವು ಮಾಡಿಕೊಂಡಿರುವ ರೂಢಿ ಅಷ್ಟೇ ಶಿವಪ್ಪ, ರೂಢಿ ಅಷ್ಟೇ. ಶ್ರೀಮಂತರೇ, ಈ ಎಂತ ಉದಾರವಾದ ಮನಸ್ಸು ನಿಮ್ಮದು. ನೀವು ನಮ್ಮ ಪಾಲಿನ ದೇವರಿದ್ದಂಗೆ. ನೀವು ಇಲ್ಲಿವರೆಗೆ ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ ಶ್ರೀಮಂತರೇ. ನೋಡಿ ಶಿವಪ್ಪ, ನೀವು ಹಿರಿಯರು, ನಾವು ಕಿರಿಯರು. ದೇವರು ಇದ್ದ ಸ್ಥಳಕ್ಕೆ ಭಕ್ತರೇ ಹೋಗುವುದೇ ವಿನಃ ಭಕ್ತರಿದ್ದ ಸ್ಥಳಕ್ಕೆ ದೇವರು ಬರಲಾರ ಶಿವಪ್ಪ. ಅಂದರೆ ನಿಮ್ಮ ಮಾತು ಅರ್ಥವಾಗಲಿಲ್ಲ ಶ್ರೀಮಂತರೇ. ಅರ್ಥ ಮಾಡಿ ಹೇಳಬೇಕೆಂದೇ ಬಂದಿರೋ ಶಿವಪ್ಪ. ಹೌದು, ರಮೇಶ ಎಲ್ಲಿ? ರಮೇಶ ಮುಂಜಾನೆ ಎದ್ದು ಹೊಲದ ಕಡೆ ಹೋಗಿದ್ದಾನೆ. ಇನ್ನೇನು ಇಷ್ಟರಲ್ಲೇ ಬರ್ಬೋದು. ಹಾ ಶ್ರೀಮಂತರೇ, ರಮೇಶ ಬಂದೇ ಬಿಟ್ಟ ನೋಡು. ನಮಸ್ಕಾರ ರಮೇಶ್, ಬಾ. ಏನು ಬಡವರ ಮನೆಗೆ ಮುಂಜಾನೆ ಸಮಯದಲ್ಲಿ ದೇವರು ಬಂದಂತಾಯ್ತು ನೀವು? ತಪ್ಪು ರಮೇಶ್, ನಿನ್ನ ಭಾವನೆ ತಪ್ಪು. ಇರ್ಲಿ ಬಿಡು, ಚೆನ್ನಾಗಿದೆಯಾ ತಾನೇ? ಶ್ರೀಮಂತ್ರಿ, ನಿಮಗೂ ಗೊತ್ತೇ ಇದೆಯಲ್ಲ ಆ ಮಳೆರಾಯನ ಆಟ ಏನಂತ. ಇದ್ದಿದ್ದರಲ್ಲಿ ಚೆನ್ನಾಗಿದ್ವಿ ಅಂದ ಹಾಗೆ ತಾವು ನಮ್ಮ ಮನೆ ಕಡೆಗೆ. ರಮೇಶ್, ನೀನು ಮೊದಲು ಶ್ರೀಮಂತರೇ ಎನ್ನುವುದನ್ನು ನಿಲ್ಲಿಸು. ಯಾಕಂದ್ರೆ ನನ್ನ ಬಾಲ್ಯದ ಸಮಯದಲ್ಲಿ ನಾನು ತಾಯಿಯನ್ನು ಕಳೆದುಕೊಂಡಾಗ ನಿಮ್ಮಂತ ಕೂಲಿ ಮಾಡುವರ ಕೈಯಲ್ಲೇ ಬೆಳೆದು ಪ್ರೀತಿ ವಾತ್ಸಲ್ಯ ಕಂಡೆ ಹೊರತು ಆ ಶ್ರೀಮಂತಿಕೆ ಇಲ್ಲಲ್ಲ.
ನನ್ನ ತಂದೆಯಿಂದ ಸಿಕ್ಕದ್ದು ನನಗೆ ಹಣೆ ಆಸ್ತಿ ಐಶ್ವರ್ಯ ಅಷ್ಟೇ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ರಮೇಶ್. ಆ ನಿರ್ಧಾರದ ಭಾರ ನಿಮ್ಮ ಕೈಯಲ್ಲಿದೆ. ನೋಡಪ್ಪ ಜಗದೀಶ, ನೀನು ನನ್ನ ಮಗ ಇದ್ದಾಗಿ ಯಾವ ವಿಷಯ ಅಂದು ಬಿಚ್ಚಿ ಹೇಳಪ್ಪ, ಬಿಚ್ಚಿ ಹೇಳು. ಶ್ರೀಮಂತ್ರಿ, ನಾವು ಮೊದಲೇ ಅಕ್ಷರ ಧ್ಯಾನವಿಲ್ಲದವರು, ಅನಕ್ಷರಿತರದು. ತಾವು ಕಲಿತವರು, ಸುಶಿಕ್ಷಿತರು, ಅದನ್ನು ಏನಂತ ತಾವು ತಿಳಿಸಿ ಹೇಳಬಾರ್ದಾ? ರಮೇಶ್, ನಮ್ಮ ಮನೆಯ ವಿಷಯ ಅಂದರೆ ನಿನಗೆ ಕೋಪ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಕತ್ತಲಾದ ನನ್ನ ಮನೆಗೆ, ಸ್ತ್ರೀಯ ಬಳೆನಾದ ಇಲ್ಲದ ನನ್ನ ಮನೆಗೆ ನಿನ್ನ ತಂಗಿನ ಜಗದೀಶ, ರಮೇಶ್, ನಿನ್ನ ತಂಗಿಯ ನಾನು ನನ್ನ ಮಡದಿಯಾಗಿರಿಸಿಕೊಳ್ಬೇಕೆಂಬುದೇ ನನ್ನ ಆಸೆ. ಜಗದೀಶ, ಏನ್ ಹೇಳ್ತಾ ಇದ್ದೆ ನೀನು? ಉರಿಯುತ್ತಿರುವ ಕೆಂಡದಲ್ಲಿ ಕೋಳಿ ಮರಿಯನ್ನ ಬಲಿ ಕೊಟ್ಟಂತಾಗುತ್ತದಪ್ಪ ನಮ್ಮ ಬಾಳು. ಕೋಳಿ ಮರಿಯನ್ನ ಬಲಿ ಕೊಟ್ಟಂತಾಗುತ್ತೆ. ತಪ್ಪು ರಮೇಶ್, ತಪ್ಪು. ನಿನ್ನ ತಂಗಿ ನನ್ನ ಮಡದಿಯಾಗಿ ಬಂದಿದ್ದೆ, ಆದರೆ ಹತ್ತಿದ ಬೆಂಕಿಗೆ ನೀರು ಹಾಕಿದಂತಾಗುತ್ತದೆ. ನೋಡಪ್ಪ ಜಗದೀಶ, ನೀನು ಸ್ವಲ್ಪ ವಿಚಾರ ಮಾಡಿ ನೋಡು. ಯಾಕೆಂದರೆ ಈ ಶಿವಪ್ಪನ ಮಣಿ ಅಂದರೆ ಬೆಂಕಿ ಕೆಂಡವನ್ನು ಕರುತ್ತಾನೆ ನಿಮ್ಮ ತಂದೆ. ಅಷ್ಟೇ ಯಾಕಪ್ಪ, ಈ ಊರಲ್ಲಿ ಕ್ರಾಂತಿನೇ ಹೇಳುತ್ತೆ. ರಕ್ತದ ಓಕಳ ಹರಿಯುತ್ತೆ ಜಗದೀಶ, ರಕ್ತದ ಓಕಳ ಹರಿಯುತ್ತೆ. ಜಗದೀಶ, ನೀನು ಸ್ವಲ್ಪ ವಿಚಾರ ಮಾಡಿ ನೋಡು. ನಾವು ಕೂಡ ವಿಚಾರ ಮಾಡ್ತೀವಿ, ಅದೇನಂತ ತಿಳಿಸ್ತೀವಿ. ಸ್ವಲ್ಪ ನಮಗೆ ಕಾಲಾವಕಾಶ ಕೊಡಿ. ಆಯ್ತು ರಮೇಶ್, ನನ್ನ ಜೀವನದವರೇ ನಿಮ್ಮ ಕೈಯಲ್ಲಿದೆ. ಅಳಿಸುವುದು ಉಳಿಸುವುದು ನಿಮ್ಮ ಮೇಲಿದೆ. ನಾನಿನ್ನು ಬರ್ತೀನಿ ಶಿವಪ್ಪ. ಅಪ್ಪ, ನೋಡಿದೇನಪ್ಪ, ಈ ಜಗದಲ್ಲಿ ವಿಚಿತ್ರವಾಗಿ ನಡೆದಿದೆ ಆ ದೇವರ ಆಟ. ರಮೇಶ, ಈ ಮಾತಿಗೆ ಸಹಿತ ಒಪ್ಪುವಳೇನು? ಆದರೆ ಶ್ರೀಮಂತರ ಮನೆತನಕ್ಕೆ ನಮ್ಮ ಮನೆ ಜ್ಯೋತಿ ಬೆಳಗೋದೇವನು. ಹಾ, ಯಾವುದಕ್ಕೂ ಒಂದ್ಸಲ ವಿಚಾರ ಮಾಡಿದ್ರೆ ಆಯ್ತು. ಅಪ್ಪ, ಇವತ್ತು ಸತೀಶ ಬರ್ತನಂತ ಕಾದು ನಾನು ಬಂದೆ. ಅದಕ್ಕೆ ಇನ್ನೂ ಅವನು ಬರಲೇ ಇಲ್ಲ. ಅವನು ಬಂದ ಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ. ರಮೇಶ, ಎಂತ ಹುಚ್ಚ ಪ್ರೀತಿಯೋ ನಿಂದು ನಿನ್ನ ತಮ್ಮನ ಮೇಲೆ. ಅವ ಬರೋ ತನಕ ನೀನ್ ಯಾಕೆ ಉಪವಾಸ ಸಾಯ್ಬೇಕು? ಅವನೇನು ಚಿಕ್ಕವನೇನು? ಅಪ್ಪ, ಅದು ಹಾಗಲ್ಲಪ್ಪ, ಹಾಗಲ್ಲ. ಆ ಶ್ರೀಮಂತ ನನ್ನನ್ನು ಕಂಡರೆ ಕೆಂಡವನ್ನೇ ಕಾರುತ್ತಾನೆ. ಅದು ನನ್ನ ಮೇಲಿನ ಕೋಪಕ್ಕೆ ನನ್ನ ತಮ್ಮನಿಗೇನಾದರೂ. ಅಪ್ಪ, ತಮ್ಮ ಜಗದೀಶ ಬಂದೇ ಬಿಟ್ಟಪ್ಪ, ಜಗದೀಶ ಬಂದೇ ಬಿಟ್ಟ. ಸತೀಶ, ನಿಂತಕೋ. ಅಪ್ಪ, ಇವಳು ಯಾರು ನಿನ್ನ ಜೊತೆ ಬಂದವಳು? ಅದು ಇವಳು. ಏಕೆ ಸತೀಶ್, ಭಯಾಣ? ಇವಳು ನನ್ನ ಹೆಂಡತಿ ಅಂತ ಹೇಳು. ನಾನು ಕೇಳಿದ್ದು ನಿನ್ನಲ್ಲಮ್ಮ, ಇಲ್ಲಿ ನಿಂತಾನಲ್ಲ ಇವನನ್ನು. ಹೌದಪ್ಪ, ಇವಳು ನನ್ನ ಹೆಂಡತಿ. ಸತೀಶ, ಏನು ಹೇಳ್ತಿರೋ ನೀನು? ಹೌದನಾ? ಇವಳು ನನ್ನ ಹೆಂಡತಿ. ಕವಿತಾ, ಇವರು ನನ್ನ ತಂದೆ, ಇವನು ನನ್ನ ಅಣ್ಣ, ಇವಳು ನನ್ನ ತಂಗಿ. ಇರಲಿ, ಇವರ ಕಾಲಿಗೆ ನಮಸ್ಕರಿಸು. ಆಗಿರಬಹುದು. ನಾನೇನು ಮಾಡಿ ಇವರ ಕಾಲಿಗೆ ನಾನೇ ಅಕ್ರಿ ಬೀಳ್ಬೇಕು? ಕಂಡವರ ಕಾಲಿಗೆ ಬೀಳಲು ಕರೆತಂದಿರುವಿರಾ ನನ್ನನ್ನ? ಬೇಕಾದ್ರೆ ನೀವು ಬೀಳಬಹುದು. ಕವಿತಾ, ಹಾಗನ್ನಬೇಡ. ಇವರು ನನ್ನ ತಂದೆ. ಇರಲಿ, ನಮಸ್ಕರಿಸು. ಆಗಿರಬಹುದು. ಇಂದು ಇವರ ಕಾಲಿಗೆ ಬೀಳೆನ್ನುತ್ತೀರಿ, ನಾಳೆ ಅವಳ ಕಾಲಿಗೆ ಬೀಳೆನ್ನುತ್ತೀರಿ. ನಾನೇನು ನಿಮ್ಮ ಸೂತ್ರದ ಗೊಂಬೆ ಅಲ್ಲ. ನಾನು ಶ್ರೀಮಂತ ಮನೆತನದಿಂದ ಬಂದವಳು. ಕೇಳನು ಸತೀಶಪ್ಪ, ನೀ
ನೀನು ತಂದ್ರವ ಈ ಗೊಂಬೆಯ ಮಾತನ್ನು ಈಗ ಏನಾಯ್ತಂತ ಯಾಕೆ ಈ ರೀತಿ ಮಾತಾಡುತ್ತೀರ? ಇನ್ನು ಏನಾಗಬೇಕು? ಆಸ್ತಿ ಮನೆ ಮಾರಿ ಬಿಸಿಲಲ್ಲಿ ದುಡಿದು ನಿನ್ನು ಇದ್ದೆ ಕಳಿಸಿದ್ದು ಮುಂದೆ ಒಂದು ನಮ್ಮ ಕಷ್ಟ ಕಾಲಕ್ಕೆ ಸಹಾಯವಾಗುತ್ತಾನೆ ಎಂದು. ಆದರೆ ನೀ ಮಾಡಿದ್ದೇನು? ಬೀದಿಯಲ್ಲಿ ಬಣ್ಣ ಬರೆದುಕೊಂಡು ತಿರುಗಾಡುವ ಬೀದಿ ಪಶುವನ್ನು ಕಟ್ಟಿಕೊಂಡು ಬಂದು ನಂದಾಜಿಪುರಿಗೆ ನನ್ನ ಮನೆಗೆ ಸೊಕ್ಕಿನ ನಾಯಿ ತಂಜಲ. ಅಪ್ಪ ಏನಾಯ್ತಂತ ಯಾಕೆ ಈ ರೀತಿ ಮಾತನಾಡುತ್ತೀರಿ? ಸಮಾಜದಲ್ಲಿ ಯಾರು ಮಾಡಿರುವುದು ನೀವೇನು ಮಾಡಿಲ್ಲ, ಎಲ್ಲರೂ ಮಾಡಿರುವುದನ್ನೇ ನೀವು ಮಾಡಿರುವುದೇ. ಯಾಕಂದ್ರೆ ಅದೇ ಟೈಮಲ್ಲಿ ನೀವು ನನ್ನನ್ನು ಕತ್ತಿಸಿಕ್ಕಿ ಸಾಯಿಸಿದ್ರೆ ಸುಖವಾಗಿರ್ತಿತ್ತು. ಸತೀಶ, ತಂದೆ ಅಣ್ಣ ತಂಗಿ ಸತ್ತು ಹೋಗಿರ ಅಂತ ತಿಳಿದೇನು? ಮನೆಯಲ್ಲಿ ವಯಸ್ಸಿಗೆ ಬಂದ ತಂಗಿ ಮದುವೆಯನ್ನು ವಿಚಾರ ಮಾಡದಿ ಈ ಕೆಟ್ಟ ಹೆಣ್ಣನ್ನು ಕಟ್ಟಿಕೊಂಡು ಬಂದು ಹೆತ್ತ ತಂದೆಗೆ ಎದುರಾಗಿ ಮಾತಾಡುತ್ತಿರುವ ನಾಚಿಕೆ ಬರಬೇಕು ನಿನ್ನ ಜನ್ಮಕ್ಕೆ. ಯಜಮಾನ್ರೆ, ಬಾವಿಗೆ ಬಂದಂತೆ ಮಾತಾಡಬೇಡಿ. ನಾನೇನು ಓಡಿ ಬಂದು ನಿನ್ನ ಮನೆ ಹೊಕ್ಕಿಲ್ಲ. ನಿನ್ನ ಮಗ ತಾಳಿ ಕಟ್ಟಿ ಈ ಮನೆಗೆ ಕರೆದುಕೊಂಡು ಬಂದಿದ್ದಾಳೆ. ಏನ್ರಿ ಇವರು ಈ ರೀತಿ ಮಾತಾಡ್ತಾ ಇದ್ರು ಸುಮ್ಮನೆ ನಿಂತಿದ್ದೀರಲ್ಲ? ನಿಮಗೆ ಅಪ್ಪ, ಇವಳೇನು ನನ್ನ ಹಾಗೆ ಬಡತನದ ಮನೆಯಲ್ಲಿ ಬೆಳೆದವಳಲ್ಲ. ಇವಳ ತುತ್ತು ಕೂಳಿಗಾಗಿ ಬೇರೆಯವರ ಮನೆ ಬಾಗಿಲಿಗೆ ಹೋಗಿ ಭಿಕ್ಷೆ ಬೇಡಿದವಳಲ್ಲ. ಇವಳು ಕಾಲಲ್ಲಿ ಮೆಟ್ಟುವ ಚಪ್ಪಲಿನ ಕಿಮ್ಮತ್ತು 10,000. ಅದನ್ನು ಮಾಡಿದು ನಿಮ್ಮ ಉಪಕಾರವಲ್ಲಪ್ಪ, ಅದಕ್ಕೆ ಉಪಕಾರವಲ್ಲ. ಓ ಪಾಪಿ, ಶ್ರೀಮಂತರ ಹೆಣ್ಣಿನ ಅಂದಕ ಮರುವಾದ ನಾಯಿ ನೀನು. ನಾನು ಈ ಹೆಣ್ಣಿನ ಚಪ್ಪಲಿನ ಕಿಮ್ಮತ್ತು ನೋಡು ಸತೀಶ. ಹೊಟ್ಟೆ ಪಾಡಿಗಾಗಿ ಈ ಊರಿನ ಶ್ರೀಮಂತರ ಕಾಲು ಹಿಡಿದ ತಂದ ಹಾಕಿರ ಅನ್ನದಗಳು ಇನ್ನೂ ನನ್ನ ಮೈಯಲ್ಲಿದೆಯೋ ಪಾಪಿ. ಒಂದೇ ಅಂಗಿ ಮೇಲೆ ಜೀವನ ನಡೆಸಿ ನಿನ್ನ ಓದಿಸಿದು ಈ ದೇವರು ನಿನ್ನ ಅಣ್ಣ. ಪ್ರೀತಿಗೆ ಮಿಗಿಲಾದ ತಂಗಿ ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದಳು. ನಿನ್ನ ಮೇಲೆ ಪ್ರಾಣ ಇಟ್ಟವಳನ್ನು ಮರೆತು ಬಿಟ್ಟೆ. ಅವಳಿಗೊಂದು ಮದುವೆ ಮಾಡಿ ನೀ ಯಾವಳಾದ್ರೂ ಕಟ್ಟಿಕೊಂಡು ಬಂದಿದ್ರಿ ನಾನು ನಿನಗೆ ಏನು ಅಂತಿರ್ಲಿಲ್ಲಪ್ಪ. ನಾನು ನಿನಗೆ ಏನು ಅಂತಿರ್ಲಿಲ್ಲ. ಅಪ್ಪ, ಅದಕ್ಕೇಕೆ ದುಃಖಿಸ್ತೀರಾ? ಆದದ್ದಾಯ್ತು. ಸತೀಶ, ಇರ್ಲಿ ನಡಿಯಪ್ಪ, ಒಳಗಡೆ ನಡಿ. ಇವಳ ಜೀವನಕ್ಕಾಗಿ ನನ್ನ ಸುಖವನ್ನೇ ಹಾಳು ಮಾಡಿಕೊಳ್ಳಲೆ. ಅಪ್ಪ, ನಿಮಗೆ ಆಗುವುದಿಲ್ಲ ಅಂದ್ರೆ ನಾನು ಮದುವೆ ಮಾಡಿ ಕೊಡುತ್ತೇನೆ. ಸತೀಶ, ಸ್ವಾರ್ಥಕ ಆಯ್ತಪ್ಪ ನೀನು ಆಡಿದ ಮಾತು ಕೇಳಿ. ಯಾಕೆಂದರೆ ಈಗ ಅರಿವಾಯಿತು ಈ ಜನ್ಮಕ್ಕೆ ಮಕ್ಕಳೆಂದರೆ ಮುಳ್ಳಿನ ಬೇಲಿ ಎಂದು. ಹೌದಪ್ಪ, ನೀನು ಹುಟ್ಟಿದಾಗ ನಿನ್ನ ತಾಯಿ ಲಾಲನೆ ಪಾಲನೆ ಮಾಡಿದ್ರೆ ನಿನಗೂ ಹಿತ ಇರ್ತಿತ್ತು. ಆದರೆ ಕಷ್ಟ ನಾನು ಮಾಡಲಿಲ್ಲವೇ? ನಿಜವಪ್ಪ, ನಿನ್ನ ಮಾತು ನಿಜ. ಸುಮ್ಮನೆ ಮಾತನಾಡಬೇಡಿ. ಮಾತಿಗೆ ಬಾರದನ್ನು ಮಾತಾಡಿದರೆ ಯಾವುದೂ ಎದೆ ಇಲ್ಲಪ್ಪ, ಯಾವುದೂ ಎದೆ ಇಲ್ಲ. ಏ ಸತೀಶ, ನೀನೇನು ಮಾಡುವ ಅವಳಿಗೆ ಮದುವೆಯನ್ನ? ಗರತಿ ಎಂಬ ನಿನ್ನ ಸತಿಗೆ ಅವಳ ಆಸೆ ಪ್ರಕಾರ ಅವಳ ಆಸೆಯನ್ನು ಪೂರೈಸು. ಅಪ್ಪ, ಆಮೇಲೆ ಎಚ್ಚರ ಮಾಡಿದ್ರೆ ಆಯ್ತು. ಅಪ್ಪ, ಏನಂತ ಮಾತನಾಡ್ತೀಯ? ಅವನು ನನ್ನ ತಮ್ಮ. ಅದೇನೋ ಒಂದು ತಪ್ಪು ಮಾಡಿದ್ದಾನೆ. ಅದಕ್ಕೆ ಯಾಕೆ ಈ ವಿಷಯವನ್ನು ದೊಡ್ಡದಾಗಿ ಮಾಡ್ತಾ ಇದ್ದೀಯ? ರಮೇಶ, ಕೇಳಿದೆನೋ ಊರಿನ ಜನ ಏನೊಂದು ಮಾತನಾಡುತ್ತಿದ್ರಂತ. ಶಿವಪ್ಪನ ಮಕ್ಕಳು ಕ್ರಾಂತಿ ಕಿಡಿ ಎಂದು ಹೇಳುತ್ತಿದ್ದರು. ಅಂದು ಹುಲಿ ಅಂದ ತಿಳಿದದ್ದು ಎಂದು ಇಲಿಯಾಗಿ ಬಂದು ನಿಂತಿತ್ತು.
ಎಮ್ಮೆಯ ಜೊತೆ ಸೇರಿ ಆಕಳು ಹೇಸಿಗೆ ತಿಂದಂತೂ ಆಯ್ತು ರಮೇಶ. ಆಕಳು ಹೇಸಿಗೆ ಅಪ್ಪ ಸಂಕಟದಲ್ಲಿ ಏನೇನು ಮಾತಾಡ್ಬೇಡಿ ನೋಡಿ, ಸುಮ್ಮನೆ ಇವ್ರ ಜೊತೆ ಜಗಳ ಮಾಡ್ಬೇಡಪ್ಪ. ಹೌದಮ್ಮ, ಇವನು ನಡೆದರೆ ಕಾಲು ಸಮಿತಿ ಎಂದು ಹೆಗಲ ಮೇಲೆ ಹೊತ್ತಿಕೊಂಡು ನಾಯಿ ತರ ದುಡ್ದಿದ್ದಕ್ಕೆ ಇವನು ಕೊಟ್ಟ ಫಲವೇನೋ ಗೊತ್ತೇನಮ್ಮ. ಈ ಹೆಣ್ಣಿನ ಚಪ್ಪಲಿನ ಕಿಮ್ಮತ್ತಮ್ಮ, ಈ ಹೆಚ್ಚಿನ ಚಪ್ಪಲಿನ ಕಿಮ್ಮತ್ತು. ಅಪ್ಪ, ಯಾವ ತಂದೆ ಮಾಡಿರೋದು ನೀವೇನು ಮಾಡಿಲ್ಲ, ಎಲ್ಲ ತಂದೆ ತಾಯಿಯವರು ಮಾಡಿರೋದನ್ನೇ ನೀವು ಮಾಡಿರಿ. ಯಾಕೆ ಈ ರೀತಿ ಎದೆ ಪಡುತ್ತಿರೋದ್ರಿ? ಲೇ ಕೆಟ್ಟ ಸೋಳಿಯ ಮಗನೇ, ನಾನೆಂದು ಒಟ್ಟು ಮುರುಗ ಎಂದು ತಿಳಿದುಕೊಂಡಿಯೇನು ನಿನ್ನ? ದಯವಿಟ್ಟು ದಯವಿಟ್ಟು ಅಣ್ಣನನ್ನು ಹೊಡಿಬಿಡಪ್ಪ, ಬಿಟ್ಬಿಡಪ್ಪ. ಮಗಳೇ ಸವಿತಾ, ನೀನು ಈ ಮನೆಯಲ್ಲಿ ಹುಟ್ಟಬಾರ್ದಿತ್ತಮ್ಮ, ಈ ಮನೆಯಲ್ಲಿ ಹುಟ್ಟಬಾರ್ದಿತ್ತು. ಯಾಕೆಂದರೆ ನಿನ್ನನ್ನು ಮದುವೆ ಮಾಡಿದ ಅಯೋಗ್ಯ ನಮ್ಮ ಈ ನಿನ್ನ ತಂದೆ ಅಯೋಗ್ಯ. ಅಪ್ಪ, ಅದಕ್ಕೇಕೆ ದುಃಖಿಸ್ತೀರಾ? ನೋಡಿ, ಆ ದೇವರು ಹುಟ್ಟಿಸಿದಕ್ಕೆ ಗಂಡು ಎಂಬ ಗುಟ್ಟು ಇಟ್ಟೇ ಇರುತ್ತಾನೆ. ತಂಗಿ ಸವಿತಾ, ಅತ್ತಿಗೆಯನ್ನ ಕರೆದುಕೊಂಡು ಒಳಗಡೆ ಹೋಗಮ್ಮ. ಹಾ ಸವಿತಾ, ಇವಳು ಈ ಮನೆಗೆ ಬಂದ ಭಾಗ್ಯಲಕ್ಷ್ಮಿ. ಆರತಿ ಮಾಡಿಕೊಂಡು ಒಳಗಡೆ ಕರೆದುಕೊಂಡು ಹೋಗಮ್ಮ. ಇದು ಒಳ್ಳೆಯ ಸಮಯ, ಕಣ್ಣೀರ್ ಹಾಕ್ಬಾರ್ದಮ್ಮ, ಕಣ್ಣೀರ್ ಹಾಕ್ಬಾರ್ದು. ರಮೇಶ, ರಮೇಶ, ಎಲ್ಲಿ ಹೇಳ್ತೀಯೋ ನೀನು? ಈ ಸೊಕ್ಕಿನ ಹೆಣ್ಣನ್ನು ನಾವು ಮನೆ ತುಂಬಿಸಿಕೊಳ್ಳದೆ. ಅಪ್ಪ, ಇವಳು ಯಾರಂತ ತಿಳಿದೀಯ? ನಿಮ್ಮ ಮಗನ ಹೆಂಡತಿ, ಅಂದರೆ ಈ ಮನೆಯ ಭಾಗ್ಯಲಕ್ಷ್ಮಿ ಅಪ್ಪ, ಭಾಗ್ಯಲಕ್ಷ್ಮಿ. ತಂಗಿ ಸವಿತಾ, ಅತ್ತಿಗೆಯನ್ನು ಕರೆದುಕೊಂಡು ಒಳಗಡೆ ಹೋಗಪ್ಪ. ರಮೇಶ, ರಮೇಶ, ನೋಡ್ಯನು ನಿನ್ನ ತಮ್ಮ ಮಾಡಿದ ಧನ ಕಾರ್ಯವನ್ನು. ಈ ಸೊಕ್ಕಿನ ಹೆಣ್ಣನ್ನು ಕಟ್ಟಿಕೊಂಡು ಬಂದು ನಾವು ಇಲ್ಲಿವರೆಗೆ ಶ್ರಮ ಪಟ್ಟ ದುಡಿದದ್ದು ಹೊಳೆಯಲ್ಲಿ ಹುಂಚನ್ನು ತಗೊಂಡಾಯ್ತು ರಮೇಶ, ಹುಳಿಚನ್ನು ತಗೊಂಡಾಯ್ತು. ಅದಕ್ಕೆ ಏಕೆ ದುಃಖ ಪಡ್ತಾ ಇದ್ದೀರಾ? ಆದುದೆಲ್ಲ ಒಳ್ಳೇದಾಯ್ತು ಅಂತ ನಡೆದ್ರಾಯ್ತಪ್ಪ. ರಮೇಶ, ರಮೇಶ, ನೀನು ನನಗೊಂದು ಕಣ್ಣಿದ್ದಂಗೆಪ್ಪ. ನಾಳೆ ವಿಷಯ ದೊಡ್ಡದಾದರೆ ಊರಲ್ಲಿ ಕ್ರಾಂತಿನೇ ಆಗುತ್ತೆ ರಮೇಶ, ಕ್ರಾಂತಿನೇ ಆಗುತ್ತೆ. ಅಪ್ಪ, ಕ್ರಾಂತಿ ಅಂತ ಹೆದರಿ ಮನೆಯಲ್ಲಿ ಕುಳಿತರೆ ಜೀವನ ನಡೆಸಲು ಸಾಧ್ಯವಿಲ್ಲ. ಅದೇನಾಗುತ್ತೆ ನಾನು ನೋಡೇ ಬಿಡ್ತೀನಿ. ನಡೆಯಪ್ಪ, ಒಳಗಡೆ ಹೋಗೋಣ. ಹಲೋ ಧನ್ರಾಜ್. ಏನು ಸತೀಶ್, ಏನು ಬಹಳ ದಿನಗಳಿಂದ ಭೇಟಿನೇ ಇಲ್ವಲ್ಲ? ಮತ್ತೇನಪ್ಪ, ನೀನು ಕಲೀಲಿ ಸಿಟಿಗೆ ಹೋದೆ, ನಾನು ಇಲ್ಲೇ ಧರ್ಮರಾಜನ ಮಿನಿಲ ಮ್ಯಾನೇಜರ್ ಆದೆ. ಆದರೆ ನನ್ನಂಥ ಬಡ ಗೆಳೆಯನ ನೆನಪು ನಿನಗೆ ಹೇಗೆ ಬರುತ್ತೆ ಹೇಳು? ಯಾಕಂದ್ರೆ ಬಡ ಗೆಳೆಯ ಅಂತ ನಿನ್ನ ಪ್ರೆಸ್ಟೀಜ್ ಕಡಿಮೆ ಆದರೆ. ಛೇ ಧನ್ರಾಜ್, ಹಾಗೆಲ್ಲ ಮಾತಾಡಬೇಡ. ನಾನು ಅಂತ ಮುಟ್ಟಾಳಲ್ಲ. ಏನಾಯ್ತು ಇವಾಗ? ಯಾಕೆ ಈ ರೀತಿ ಮಾತನಾಡುತ್ತೀರಿ? ಏನಿಲ್ಲ ಸತೀಶ್, ಕಲಿಯುವ ಅಬ್ಬರದಲ್ಲಿ ನನ್ನ ಗೆಳೆಯನನ್ನ ಮರ್ತೇ ಬಿಟ್ಟಿದ್ದೀಯಾ? ಇಲ್ಲ ಧನ್ರಾಜ್, ಮರ್ತಿಲ್ಲ. ನೀನೇ ತಪ್ಪು ತಿಳ್ಕೊಂಡಿದ್ಯಾ. ನಾನೇನು ಅಂಥವನಲ್ವಲ್ಲ, ಯಾಕೆ ಈ ರೀತಿ ಮಾತನಾಡುತ್ತಿ? ಆಯ್ತು ಬಿಡು ಸತೀಶ್, ಅದಿರಲಿ. ಏನೋ ಒಳ್ಳೆ ಮನೆತನದ ಸುಂದರವಾದ ಪಕ್ಷಿಯನ್ನೇ ಹಾರಿಸ್ಕೊಂಡು ಬಂದು ಮದುವೆ ಮಾಡ್ಕೊಂಡಿ ಅಂತಲ್ಲ, ನಿಜಾನಾ? ಓ, ಆ ವಿಷಯನಾ ಸತೀಶ್? ಧನ್ರಾಜ್, ಏನು ಮಾಡೋದು, ಪ್ರೀತಿ ಎಂಬ ಪದವಿಯಿಂದ ಮದುವೆನೇ ಆಗಿ ಹೋಯ್ತು. ಸತೀಶ್, ನೀನು ಮಾಡಿದ ತಪ್ಪಿಗೆ ಏನಾದರೂ ಶಿಕ್ಷೆ ಆಗಲೇಬೇಕು. ಧನ್ರಾಜ್, ಅದ್ಯಾವ ಶಿಕ್ಷೆ ಹೇಳು? ನಾನು ಸದಾ ಸಿದ್ಧ. ಸತೀಶ್, ಪಾರ್ಟಿ ಅದು ಇದು ಯಾವುದು ಬೇಡ.
ಇರ್ಲಿ ಸತೀಶ್, ಮನೆಗೆ ಕರ್ಕೊಂಡು ಹೋಗಿ ಶ್ರೀಮತಿಯನ್ನ ಪರಿಚಯ ಮಾಡಿಸ್ತೀವೋ ಇಲ್ಲ ಹೀಗೆ ಮುಗಿಸ್ತೀವೋ? ಅಷ್ಟೇ ತಾನೇ, ನಡೆ ಹೋಗೋಣ ಮನೆಗೆ. ಕವಿತಾ, ಕವಿತಾ ಡಾರ್ಲಿಂಗ್, ಕವಿತಾ. ಕರೆದ್ರ? ಇವ್ರು ಯಾರು ಗೊತ್ತೇ? ಇಲ್ಲಲ್ಲ. ಕವಿತಾ, ಇವನು ನನ್ನ ಬಾಲ್ಯದ ಸ್ನೇಹಿತ, ಬೆಸ್ಟ್ ಫ್ರೆಂಡ್, ಮೇಲಾಗಿ ಧನರಾಜ್, ಮಿಲ್ ಮ್ಯಾನೇಜರ್ ಧನರಾಜ್ ಅಂತ. ಹಲೋ. ಸತೀಶ್, ವೆರಿ ಗುಡ್ ಸೆಲೆಕ್ಷನ್. ನೀನು ನನ್ನ ಗೆಳೆಯ ಅಂತ ಹೇಳ್ಕೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಮಾತು ಧನರಾಜ್? ಏನಿಲ್ಲ ಸತೀಶ್, ಒಳ್ಳೆ ಮನೆತನದ ಸುಂದರವಾದ ರಾಷ್ಟ್ರೀಯ ಪಕ್ಷಿಯನ್ನೇ ಹಾರಿಸ್ಕೊಂಡು ಬಂದಿದೆಯಲ್ಲ, ಅದಕ್ಕೆ. ಏಕೆ ನೀವು ತುಂಬಾ ಸಂತೃಪ್ತ. ಇರ್ಲಿ ಇರ್ಲಿ, ಹೀಗೆ ಮುಗಿಸ್ತಿರೋ ಇಲ್ಲ ಏನಾದ್ರೂ ಸ್ವೀಟ್? ಅಷ್ಟೇ ತಾಳಿ, ಹೀಗೆ ಕೊಡ್ತೀನಿ. ಸ್ವೀಟ್ ತುಂಬಾ ರುಚಿಯಾಗಿದೆ. ನಿಮ್ಮಿಬ್ಬರ ಜೀವನ ಕೂಡ ಹೀಗೆ ರುಚಿಯಾಗಿ ಸಾಗಲಿ. ತುಂಬಾ ಸಂತೋಷ. ಸತೀಶ್, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಓಕೆ ಧನರಾಜ್, ಓಕೆ. ಕವಿತಾ, ಕವಿತಾ, ಈ ಬೇಸರದ ಆಸೆಗೆ ಒಂದು ಹಾಡನ್ನು ಹಾಡುವುದು. ಅದನ್ನಾದ್ರೂ ನಗ್ತ ಹೇಳ್ಬಾರ್ದ? ಪ್ರೀತಿ ಮಾಡ್ಕೊಂಡ ನನ್ನ ಹೃದಯದ ಗುಳಿಯಲ್ಲಿ ದೇವತೆ ಹಂಗ ಪೂಜೆ ಮಾಡ್ಕೊಂಡ. ತಂಗಾಳಿ ನೀನಂದಿಗೂ ನನ್ನ ನಾಯಿ.
ಓಕೆ ಹೋಗೋಣ ಡಾರ್ಲಿಂಗ್. ಪ್ಯಾಟೆ ಹುಡುಗಿಯನ್ನು ಕಟ್ಟಿಕೊಂಡು ಬಂದ. ಇದ್ದೊಬ್ಬ ಮಗಳನ್ನು ಮುದ್ದಾಗಿ ಬೆಳೆಸಿದರೆ, ಮುದ್ದಾಗಿ ಬೆಳೆಸಿದ ಮಗಳು ಇಂದು ಯಾರಿಗೆ ತಿಳಿಸದೆ ಮನೆ ಬಿಟ್ಟು ಹೋದಳು ದೇವ, ಮನೆ ಬಿಟ್ಟು ಹೋದಳು ದೇವ. ಕರುಣೆ ಎಂಬುದು ಇಲ್ಲನಪ್ಪ ನನ್ನ ಬಾಳಿನಲ್ಲಿ. ಅಪ್ಪ, ಯಾಕಪ್ಪ ನಿಮ್ಮ ಕಣ್ಣಲ್ಲಿ ನೀರು? ಮತ್ತೇನಾದ್ರೂ ಆ ಶ್ರೀಮಂತ? ಇಲ್ಲಪ್ಪ ರಮೇಶ, ಇದು ಶ್ರೀಮಂತನ ರೋಷದ ಕಣ್ಣೀರಲ್ಲಪ್ಪ. ತಂದೆ ಎನ್ನದೆ ಮಮಕಾರ ಇಲ್ಲದ ಮಕ್ಕಳಿಗೆ ಮದುವೆ ಎಂದರೆ ಗೊಂಬೆ ಆಟಾಗಿದೆ ನನ್ನ ಮಕ್ಕಳಿನ ಬಾಯಿನಲ್ಲಿ. ಅಪ್ಪ, ಅವರವರ ವಿಧಿ ಬರಹಕ್ಕೆ ಹೊಣೆಯಾರಪ್ಪ, ಹೊಣೆಯಾರು. ನೀವೇ ಕ್ಯಾಸ್ ಮಾಡ್ಕೊಳ್ತೀರಪ್ಪ, ನೀವೇ ಕ್ಯಾಸ್ ಮಾಡ್ಕೊಳ್ತೀರ. ರಮೇಶ, ರಮೇಶ ಕೇಳಿ ನಾವು ಊರಿನ ಜನ ಕೂಗಿ ಮಾತನಾಡುವುದನ್ನ. ಶಿವಪ್ಪ, ಶಿವಪ್ಪ ಮಗಳಿಗೆ ಮದುವೆ ಮಾಡಲಿಲ್ಲ. ಶಿವಪ್ಪನ ಮಗಳು ಶ್ರೀಮಂತರ ಜೊತೆ ಓಡಿ ಹೋಗಲೆಂದು ಹೇಳುತ್ತಿದ್ದಾರೆ. ಅಪ್ಪ, ಅಂತ ಹೇಸಿ ಕುಲದ ಆಧಾರದ ಹೆಣ್ಣಲ್ಲಪ್ಪ ನನ್ನ ತಂಗಿ, ಅಂತ ಹೆಣ್ಣಲ್ಲ ಅಪ್ಪ. ಅವಳ ಬಾಳು ಈಗ ಬಂಗಾರವಪ್ಪ, ಬಂಗಾರ ಬಾಳು. ಅಪ್ಪ, ನಾನು ಬರುವಾಗ ಈಗಲೇ ವಿಚಾರಣೆ ಮಾಡಿಕೊಂಡು ಬಂದಿದ್ದೇನೆ. ಅವಳು ಇವತ್ತೇ ಶ್ರೀಮಂತ ಜಗದೀಶನ ಜೊತೆ ನಮ್ಮ ಊರಿನ ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾಳಪ್ಪ, ಮದುವೆ ಆಗಿದ್ದಾಳೆ. ರಮೇಶ, ರಮೇಶ ಏನು ಹೇಳ್ತಿರು? ನೀ ಹೇಳುದು ನಿಜವೇನಪ್ಪ? ಹೌದಪ್ಪ, ಈಗ ಅವಳು ಶ್ರೀಮಂತ ಜಗದೀಶನ ಹೆಂಡತಿಯಪ್ಪ, ಶ್ರೀಮಂತ ಜಗದೀಶನ ಹೆಂಡತಿ. ಅಯ್ಯೋ ದೇವರೇ, ಇದ್ದೊಬ್ಬ ಮಗಳ ಯೋಗಕ್ಷೇಮ ನೋಡಿಕೊಂಡು ಬರಲು ಸಮಯವಿಲ್ಲದಂತೆ ಆಯ್ತು ಇವ ಶಿವಪ್ಪನ ಬಾಯಿನಲ್ಲಿ. ಆ ಧರ್ಮರಾಜಿ ಹೇಗ ನೋಡಿಕೊಳ್ಳುತ್ತಾನೋ ಏನು? ಅಪ್ಪ, ನಾನು ಅಲ್ಲಿ ಹೋಗಿ ನೋಡಿಕೊಳ್ಳೋದು ಬೇಡಪ್ಪ, ಬೇಡ. ಯಾಕಂದ್ರೆ ನನ್ನ ಮೇಲಿನ ಕೋಪಕ್ಕೆ ನನ್ನ ತಂಗಿಗೆ ಏನಾದರೂ ಅವಳ ಬಾಳಿನಲ್ಲಿ ಆಟವಾಡಬಾರ್ದಪ್ಪ, ಬಾಳಿನಲ್ಲಿ ಆಟವಾಡ. ನಿನ್ನ ಮಾತು ನಿಜವಪ್ಪ. ಹಾ ರಮೇಶ, ನಾನು ಸ್ವಲ್ಪ ಹೊಲದ ಕಡೆ ಹೋಗಿ ಬರ್ತೇನೆಪ್ಪ. ಆಯ್ತಪ್ಪ, ನಾನು ಕೂಡ ಸ್ವಲ್ಪ ಊರಲ್ಲಿ ಕೆಲಸವಿದೆ, ಹಾಗೆ ತಂಗಿಯ ಬಗ್ಗೆ ಸ್ವಲ್ಪ ವಿಚಾರ ಮಾಡಿಕೊಂಡು ಬರುತ್ತೇನೆ. ಆಯ್ತಪ್ಪ. ಸತೀಶ ಊರಿಂದ ಬಂದ ತಕ್ಷಣ ಅವನಿಗೆ ಎಲ್ಲ ವಿಷಯವನ್ನು ತಿಳಿಸಿ ಹೇಳಬೇಕು. ಯಾಕೆಂದರೆ ಅವನ ಹೆಂಡತಿ ಕಾಲ ಕಿಸಕ್ಕಿಂತ ಕಡೆಯಾಗಿ ನೋಡುತ್ತಿದ್ದಾಳೆ ನಮ್ಮನ್ನು. ರಮೇಶ, ನಮ್ಮನ್ನು. ಅಪ್ಪ, ಏನೇ ಆದರೂ ನಾವು ತಲೆ ಬಾಗಿಸಿ ನಡಿಲೇಬೇಕಪ್ಪ, ತಲೆ ಬಾಗಿಸಿ ನಡಿಲೇಬೇಕು. ಯಾಕಂದ್ರೆ ನಮ್ಮ ಮನೆ ಮರ್ಯಾದೆನೇ ಹೋಗುದಪ್ಪ, ನಮ್ಮ ಮನೆ ಮರ್ಯಾದೆನೇ ಹೋಗುದು. ಅಪ್ಪ, ನಡಿಯಪ್ಪ, ಹೋಗೋಣ.